ಎಲ್ಲರಿಗೂ ನಮಸ್ಕಾರ. ಈ ಸೆಷನ್ ನಾವು ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನಾನು 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಪಾರ್ಟ್ 1, ಅದರಲ್ಲಿ ಏನು ಹೇಳಿದ್ದೀನಿ ಅಂತಂದರೆ ಹೌ ಕುಕುಲೆ ಹ್ಯಾಸ್ proposed the structure of benzene, what are the challenges that he has faced, what are the objections to the Kukulé structure, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎರಡನೇ ಪಾರ್ಟಲ್ಲಿ ಏನು ಮಾಡಿದ್ದೀನಿ, ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಪಾರ್ಟ್ 2ನಲ್ಲಿ. ಸೊ ವಿ ಟ್ರೈ ಟು ಗೆಟ್ ದಿ ಆನ್ಸರ್ಸ್ ಫಾರ್ ದೋಸ್ ಅಬ್ಜೆಕ್ಷನ್ಸ್ ಗಿವನ್ ಫಾರ್ ಕುಕುಲೆ ಸ್ಟ್ರಕ್ಚರ್ ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ. ಈ ಎರಡು ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಅದನ್ನು ನೋಡಿಬಿಟ್ಟು ನೀವು ಇದನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಕನೆಕ್ಟಿವಿಟಿ ಸಿಗುತ್ತೆ. ಡೈರೆಕ್ಟಾಗಿ ಇದನ್ನೇ ನೋಡ್ತೀವಿ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಂಗಾಗಿ ಅವೆರಡು ಪಾರ್ಟ್ನ ನೀವು ನೋಡಿಬಿಟ್ಟು ಈ ಪಾರ್ಟ್ನ ನೀವು ನೋಡೋಕ್ಕೆ ಶುರು ಮಾಡಿ. ಇಲ್ಲಿ ಈ ಸೆಷನಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಬೇಸ್ಡ್ ಆನ್ MOT ಹೇಳ್ತಾ ಇದ್ದೀನಿ. MOT ಅಂದರೆ ಏನು? MOT ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್. Molecular orbital theory was proposed by these two people. One is a Friedrich Hunt, which is a German physicist, Robert Hess Mulliken, who is an American physicist in 1932. ಸೊ ಇವರಿಬ್ಬರು ಸೇರಿಕೊಂಡು ಒಂದು ಥಿಯರಿನ ಪ್ರಪೋಸ್ ಮಾಡಿದ್ರು. ಆ ಥಿಯರಿಗೆ ಏನಂತ ಕರಿತೀವಿ ನಾವು, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಈ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿದು ಕೆಲವೊಂದು ಸೈಲೆಂಟ್ ಫೀಚರ್ಸ್ ಇದ್ದಾವೆ. ಅದು ಏನು ಹೇಳುತ್ತೆ ಅಂದರೆ, ಈ ಥಿಯರಿ ಏನು ಹೇಳುತ್ತೆ ಅಂದರೆ, ಅಟಾಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗಿಬಿಟ್ಟು ನಿಮಗೆ ಮಾಲಿಕ್ಯುಲರ್ ಆರ್ಬಿಟಲ್ಸು ಬರುತ್ತೆ. ಅಟಾಮಿಕ್ ಆರ್ಬಿಟಲ್ಸು ಎಷ್ಟಿರುತ್ತಲ್ಲ ಅಷ್ಟೇ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿರುತ್ತಲ್ಲ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸು ಫಾರ್ಮೇಷನ್ ಆಗುತ್ತೆ. ಅಂದರೆ ನಾನು 2 ಅಟಾಮಿಕ್ ಆರ್ಬಿಟಲ್ಸ್ನ ಕಂಬೈನ್ ಮಾಡ್ತಾ ಇದ್ದರೆ ನನಗೆ 2 ಮಾಲಿಕ್ಯುಲರ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. ಶೇಪ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಈಗ ನಾನು ಒಂದು ಎಸ್ ಆರ್ಬಿಟಲ್ ಜೊತೆಗೆ ಒಂದು ಪಿ ಆರ್ಬಿಟಲ್ನ ಕಂಬೈನ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಎಸ್ ಆರ್ಬಿಟಲ್ದು ಶೇಪ್ ಏನಿರುತ್ತೆ, ಸ್ಪೆರಿಕಲ್ ಶೇಪ್ ಇರುತ್ತೆ. ಪಿ ಆರ್ಬಿಟಲ್ದು ಶೇಪ್ ಏನಿರುತ್ತೆ, ಡಂಬಲ್ ಶೇಪ್ ಇರುತ್ತೆ. ಅವೆರಡು ಮಿಕ್ಸ್ ಆದಾಗ ನನಗೆ ಏನಾಗುತ್ತೆ, 2 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ SP ಮಾಲಿಕ್ಯುಲರ್ ಆರ್ಬಿಟಲ್. ದಟ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಶೇಪ್. ಎಸ್ಗೆ ಸ್ಪೆರಿಕಲ್ ಇರುತ್ತೆ, ಪಿಗೆ ಡಬ್ಬಲ್ ಇರುತ್ತೆ. ಆದರೆ SP-ಗೆ ಮಾಲಿಕ್ಯುಲರ್ ಆರ್ಬಿಟಲ್ದು ಶೇಪು ಬೇರೆ ಇರುತ್ತೆ. ಸೊ ನಂಬರ್ ಎಷ್ಟಿರುತ್ತೋ ಅಷ್ಟೇ ನನಗೆ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸು ಅಷ್ಟೇ ಬರುತ್ತೆ. ನಂಬರ್ ಆಫ್ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಏನಿರುತ್ತಲ್ಲ ಆ ಶೇಪ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಲು ಡಿಫ್ರೆಂಟ್ ಆಗುತ್ತೆ. ಸೊ ಎನರ್ಜಿ ವೈಸ್ ತೊಗೊಂಡ್ರೆ ಅಟಾಮಿಕ್ ಆರ್ಬಿಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಡಿಫ್ರೆಂಟ್ ಎನರ್ಜಿ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಡಿಫ್ರೆಂಟ್ ಎನರ್ಜಿ. ಬಟ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆದಮೇಲೆ 2 ಇದ್ದರೆ 2, 3 ಇದ್ದರೆ 3, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಐ ರಿಪೀಟ್, ವಾಟ್ ಈಸ್ ಸೈಲೆಂಟ್ ಫೀಚರ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ? Atomic orbitals, they combine together to form molecular orbitals. Number of atomic orbitals is equal to number of molecular orbitals. Shape of the atomic orbitals is different from molecular orbital. Energy wise, when you consider, atomic orbitals will going to have different energy. When they combine together to form the molecular orbitals, all those molecular orbitals will going to have same energy. So when you start filling the electrons in the molecular orbital, first I am going to accommodate only 2 electrons having opposite spin in a particular molecular orbital. ನಾನು ಎಲೆಕ್ಟ್ರಾನ್ಸ್ನ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಏನು ಮಾಡಬೇಕು, ನಾನೀಗ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತೀನಿ ಅಂತಂದರೆ ಫಸ್ಟ್ ನಾನು ಏನು ಮಾಡಬೇಕು, 2 ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡಬೇಕು ಹ್ಯಾವಿಂಗ್ ಆಪೋಸಿಟ್ ಸ್ಪಿನ್. ಪೋಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಪ್ರಕಾರ ಈಚ್ ಮಾಲಿಕ್ಯುಲರ್ ಆರ್ಬಿಟಲ್ ಕ್ಯಾನ್ ಅಕಾಮಡೇಟ್ ಓನ್ಲಿ 2 ಎಲೆಕ್ಟ್ರಾನ್ಸ್. ಆ ಮಾಲಿಕ್ಯುಲರ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕಾದ್ರೆ ಆಲ್ವೇಸ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಅಕಾರ್ಡಿಂಗ್ ಟು ಹಾಫ್-ಬೋಸ್ ರೂಲ್. ಸಿಮಿಲರ್ಲಿ ಅಟಾಮಿಕ್ ಆರ್ಬಿಟಲ್ಸ್ನ ಫಿಲ್ ಮಾಡ್ತಾ ಇದ್ದಾಗ ಸೇಮ್ ಎನರ್ಜಿ ಇರೋ ಇದ್ದರೆ ಫಸ್ಟ್ ಐ ಆಮ್ ಗೋಯಿಂಗ್ ಟು ಅಕಾಮಡೇಟ್ ಸಿಂಗ್ಲಿ, ದೆನ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಡಬ್ಲಿ ಅಕಾರ್ಡಿಂಗ್ ಟು ಹೂನ್ಸ್ ರೂಲ್. ಮತ್ತೆ ಹೇಳ್ತೀನಿ ಸೈಲೆಂಟ್ ಫೀಚರ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನೇನಿದೆ ಅಂತ. Atomic orbitals, they combine together to form molecular orbitals. Number of atomic orbitals is equal to number of molecular orbitals. Shape of atomic orbitals is different from that of the shape of molecular orbital. The energy of the atomic orbitals is different than that of the molecular orbitals. But all the molecular orbitals, they are going to have same energy. So, accommodation of the electrons in molecular orbital theory depends upon Pauli's exclusive principle, Hund's rule and Hofbauer rule. So, ಇದನ್ನೆಲ್ಲ ಸೇರಿಸಿ ಅವ್ರು ಏನು ಮಾಡಿದ್ರು, ದೇ ಟ್ರೈ ಟು ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಹಾಗಾದರೆ ಬೆನ್ಝೀನ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಲೂವಿ ಸ್ಟ್ರಕ್ಚರ್ ಏನು ಕಾಂಟ್ರಿಬ್ಯೂಷನ್ ಕೊಡಲಿಲ್ವಾ, ವೇಲೆನ್ಸ್ ಬಾಂಡ್ ಥಿಯರಿ ಏನು ಕಾಂಟ್ರಿಬ್ಯೂಷನ್ ಕೊಡಲಿಲ್ವಾ ಅಂತಂದರೆ ದೇ ಹ್ಯಾವ್ ಗಿವನ್
ಸಫಿಷಿಯಂಟ್ ಎಕ್ಸ್ಪ್ಲನೇಷನ್ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಬಟ್ ಕ್ಲಿಯರ್ ಆಗಿ ಎಂಡಾಸ್ ಮಾಡಿದ್ದು ಯಾವುದು ಅಂತಂದರೆ ಡಿಲೋಕಲೈಸೇಷನ್, ಪೈ ಎಲೆಕ್ಟ್ರಾನ್ಸ್ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು, ಬಾಂಡ್ ಲೆಂತ್ ಇರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ನನಗೆ ಹೇಳಿದ್ದು ಯಾವುದು ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಹೇಳ್ತು. ಸೊ ನನಗೆ ಮುಂಚೆನೇ ಹೇಳ್ದಂಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನು ಹೇಳುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಎಷ್ಟು ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ನ ತೊಗೊಂಡಿರ್ತೀನೋ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸು ನನಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಅವು ಹೇಗೆ ಕಂಬೈನ್ ಆಗುತ್ತೆ ಅಂತಂದರೆ ದೇ ಗೋಯಿಂಗ್ ಟು ಕಂಬೈನ್ ಥ್ರೂ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, LCAO, ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಇವಾಗ ಈ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಬೇಕಾದ್ರೆ ಲೀನಿಯರ್ ಕಾಂಬಿನೇಷನಲ್ಲಿ ಆಗ್ತವೆ. ಹೇಗೆ ಆಗ್ತವೆ ಅಂದರೆ ಐದರ್ ಅಡಿಟಿವ್ ಆರ್ ಸಬ್ಟ್ರಾಕ್ಟಿವ್ ಮೋಡ್ ಆಫ್ ಕಂಬೈನಿಂಗ್ ಅಂತ ಹೇಳ್ತಾರೆ. ಅಡಿಟಿವ್ ಮೋಡ್ ಅಂದರೆ ಏನು ಅಂದರೆ ಎರಡೂ ಏನಾಗಿರುತ್ತೆ, ಬೋತ್ ಆಫ್ ದಮ್ ಆರ್ ಇನ್ ಒನ್ ಫೇಸ್. ದೇ ಗೋಯಿಂಗ್ ಟು ಹ್ಯಾವ್ ಲೆಸ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ಸ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಅಡಿಟಿವ್ ಅಂತ ಹೇಳ್ತೀವಿ. Another set is there, those are called as subtractive. They are not in the phase, they are in the out of the phase. They are going to have more energy than the atomic orbitals. ನಿಮ್ಗೆ ಹೇಳ್ತಾ ಇದ್ದೀನಿ, ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟೇ ನಿಮಗೆ ಮಾಲಿಕ್ಯುಲರ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. ಸೊ ಎರಡು ಮಾಲಿಕ್ಯುಲರ್ ಅಟಾಮಿಕ್ ಆರ್ಬಿಟಲ್ಸ್ನ ತೊಗೊಂಡ್ರೆ ನನಗೆ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ಸು ಬರುತ್ತೆ. ಒಂದಕ್ಕೆ ಅದಕ್ಕಿಂತ ಜಾಸ್ತಿ, ಅಟಾಮಿಕ್ ಆರ್ಬಿಟಲ್ಸ್ಗಿನ್ನ ಜಾಸ್ತಿ ಎನರ್ಜಿ ಇರುತ್ತೆ, ಇನ್ನೊಂದಕ್ಕೆ ಅದಕ್ಕಿಂತ ಕಡಿಮೆ ಎನರ್ಜಿ ಇರುತ್ತೆ. ಸೊ ದಟ್ಸ್ ದ ವೇ ವಿ ಆರ್ ಗೋಯಿಂಗ್ ಟು ಗೆಟ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. Molecular orbitals having the lower energy than the atomic orbitals, they are called as bonding molecular orbitals. The molecular orbital is going to have the higher energy than that of the atomic orbitals. Those are called as non-bonding molecular orbital. So linear combination of atomic orbitals ಆದಾಗ ನಿಮಗೆ ಎರಡು ಸೆಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಒಂದಕ್ಕೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಬಾಂಡಿಂಗ್ ಅಂದರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಎನರ್ಜಿ ಲೆಸರ್ ದ್ಯಾನ್ ದಿ ಅಟಾಮಿಕ್ ಆರ್ಬಿಟಲ್ಸ್. ನಾನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ. ಅಗೇನ್ ಈಗ ನಾವಿಲ್ಲಿ ಪಿ ಆರ್ಬಿಟಲ್ಸ್ನ ತಗೊಳ್ತಾ ಇದ್ವಿ, ಅದು ಲ್ಯಾಟ್ರಲಿ ಆಗ್ಬೋದು, ಅದೇ ಥರ ಆಗ್ಬೋದು. ನನಗೆ ಪೈ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆಯಾ, ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆಯಾ, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್. ಸೊ ದಿಸ್ ದ ವೇ ದೇ ಗೋಯಿಂಗ್ ಟು ಡೂ ಇಟ್. ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ ನಮಗೆ ಗೊತ್ತು, ಈಚ್ ಕಾರ್ಬನ್ ಆಟಮ್ ಇನ್ ಬೆನ್ಝೀನ್ ಈಸ್ sp2 ಹೈಬ್ರಿಡೈಸ್ಡ್. sp2 ಹೈಬ್ರಿಡೈಸ್ಡ್ ಅಂದರೆ ಎಷ್ಟು sp2 ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ, 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ, ಹ್ಯಾವಿಂಗ್ ಈಚ್ ಒನ್ ಆಫ್ ದಮ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್. 3 sp2 ಹೈಬ್ರಿಡ್ ಆರ್ಬಿಟಲ್ಲಿ ಎಲ್ಲ ಎಲೆಕ್ಟ್ರಾನ್ಗಳಿಗೆ ಏನಾಗಿರುತ್ತೆ, ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ. ದೇ ಗೋಯಿಂಗ್ ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಗೋಯಿಂಗ್ ಟು ಕಂಬೈನ್ ವಿತ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಂಡ್ ಅಡ್ಜಸೆಂಟ್ ಹೈಡ್ರೋಜನ್ ಆಟಮ್ ಟು ಫಾರ್ಮ್ ಸಿಗ್ಮಾ ಬಾಂಡ್. 3 sp2 ಹೈಬ್ರಿಡ್ ಆರ್ಬಿಟಲ್ಸಲ್ಲಿ 3 ಬಾಂಡ್ ಫಾರ್ಮೇಷನ್ ಮಾಡ್ಬೋದು. 3ರಲ್ಲಿ 2 ಪಕ್ಕದಲ್ಲಿರುವಂಥ ಕಾರ್ಬನ್ನು ಒಂದು ಹೈಡ್ರೋಜನ್ ಜೊತೆಗೆ ಅವು ಕಾಂಬಿನೇಷನ್ ಮಾಡುತ್ತೆ. ಏನು ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಮೀನ್ಸ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ದ ಬಾಂಡ್ ಎಷ್ಟಿದೆ, ಒಂದು ಬಾಂಡ್ ಇದೆ, ಆ್ಯಂಡ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಈಸ್ 1. ಸೊ ಅಗೇನ್ ವಿ ಹ್ಯಾವ್ ದಿ ಪೈ ಆರ್ಬಿಟಲ್ ವಿಚ್ ಈಸ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್ ಏನಿದೆಯಲ್ಲ, which is perpendicular to the plane, which I have shown in the blue color. ನಿಮಗೆ sp2 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ, ಆಲ್ 6 ಕಾರ್ಬನ್ ಆಟಮ್ಸ್ ಆರ್ ಇನ್ ಒನ್ ಪ್ಲೇನ್. ಅದ್ರ ಮೇಲ್ಗಡೆ ಅಥವಾ ಕೆಳಗಡೆ ಒಂದು ಲೋಬ್ ಇರುವಂಥದ್ದು ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇರುವಂಥದ್ದು ಇದೆ. ಅದು ಎಲ್ಲದರಲ್ಲಿ ಏನಾಗಿದೆ, 1 ಎಲೆಕ್ಟ್ರಾನ್ ಇದೆ. ಸೊ ಗೋಯಿಂಗ್ ಟು ಕಂಬೈನ್ ಲ್ಯಾಟ್ರಲಿ ಟು ಫಾರ್ಮ್ pi electron cloud above the plane of the benzene ring or below the plane of the benzene ring. ಸೊ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ, ಲೀನಿಯರ್ ಕಾಂಬಿನೇಷನ್ ಆಫ್ 6 p ಎಲೆಕ್ಟ್ರಾನ್ಸ್. ನಿಮ್ಗೆ ಏನಾಗ್ತಾ ಇದೆ, ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ, 6 ಪೈ ಎಲೆಕ್ಟ್ರಾನ್ಸ್ ಇದೆ. ಅದನ್ನೇನು ಮಾಡಬೇಕು ನಾನು, ಆ 6 ಪೈ ಎಲೆಕ್ಟ್ರಾನ್ಸು ಎಲ್ಲಿದೆ, ಅಟಾಮಿಕ್ ಆರ್ಬಿಟಲ್ಸ್ ಇದೆ, ಅವನ್ನೆಲ್ಲ ಕಂಬೈನ್ ಮಾಡಿದಾಗ ನನಗೇನು ಬರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಸೊ ನಂತರ ಎಷ್ಟು ಆರ್ಬಿಟಲ್ಸ್ ಇದೆ, 6 p ಆರ್ಬಿಟಲ್ಸ್ ಇದೆ. 6 p ಆರ್ಬಿಟಲ್ಸು ಕಂಬೈನ್ ಆದಾಗ, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ ಎಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರಬೇಕು, 6 ಮಾಲಿಕ್ಯುಲರ್ ಆರ್ಬಿಟಲ್ಸು ಬರಬೇಕು. ಸೊ ನನಗೆ 6 ಮಾಲಿಕ್ಯುಲರ್ ಆರ್ಬಿಟಲ್ಸು ಇಲ್ಲಿ ನಾನು ತೋರಿಸಿದ್ದೀನಿ. ψ1, ψ2, ψ3, ψ4, ψ5, ψ6. ದ ಮಾಲಿಕ್ಯುಲರ್ ಆರ್ಬಿಟಲ್ದು ಎನರ್ಜಿ ಅಟಾಮಿಕ್ ಆರ್ಬಿಟಲ್ಸ್ಗಿನ್ನ ಕಡಿಮೆ ಇದ್ದರೆ ಅಂಥದನ್ನು ನಾವೇನಂತ ಕರಿತೀವಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅಟಾಮಿಕ್ ಆರ್ಬಿಟಲ್ಸ್ಗಿನ್ನ ಜಾಸ್ತಿ ಇದ್ದರೆ ಅದನ್ನ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ನಾವು ಆಸ್ಟ್ರಿಚ್ ಮಾರ್ಕಿಂದ ಮೆನ್ಷನ್ ಮಾಡ್ತೀವಿ ಟು ಶೋ ದಟ್ ದೇ ಆರ್ ನಾಟ್ ಸ್ಟೇಬಲ್. ಈಗ ψ1 ಎನರ್ಜಿ ಲೆವೆಲ್ ಎಲ್ಲದಕ್ಕಿಂತ ಲೋಯೆಸ್ಟ್ ಇದೆ, ಅದನ್ನು ಕೆಳಗಡೆ ಬರೆದಿದ್ವಿ. ψ2, ψ3 ತೊಗೊಂಡ್ರೆ ಬೋತ್ ಆಫ್ ದಮ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ.
ಅದೇ ರೀತಿ Psi 5 ತಗೊಂಡ್ರೆ even though it is an anti-bonding, they are going to have same energy. Then when you going to consider Psi 6, it going to have the maximum energy. So now we have 6 electrons in the atomic orbitals. So atomic orbitals combine ಆಗ್ತವೆ. ಕಂಬೈನ್ ಆದಾಗ ನನಗೆ ಏನಾಗುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಅಟಾಮಿಕ್ ಆರ್ಬಿಟಲ್ಸ್ಗಿನ ಎನರ್ಜಿ ಜಾಸ್ತಿ ಇದ್ದರೆ ನನಗೇನಾಗುತ್ತೆ, ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ ನನಗೇನಾಗುತ್ತೆ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಸೊ ನನಗೇನು ಮಾಡ್ತಾ ಇದ್ದೀನಿ, ಆ 6 ಎಲೆಕ್ಟ್ರಾನ್ಸ್ ಇದೆ, ಆ 6 ಎಲೆಕ್ಟ್ರಾನ್ಸ್ ನಾನು ಏನು ಮಾಡಬೇಕು, ಫಿಲ್ ಮಾಡಬೇಕು. ಅಕಾರ್ಡಿಂಗ್ ಟು Pauli's exclusive principle, each molecular orbital can accommodate how many maximum electron? Only 2 electrons. ಸೊ ಎಲ್ಲದಕ್ಕಿಂತ ಲೋಯೆಸ್ಟ್ ಎನರ್ಜಿ ಇರೋದು ಯಾವುದು, Pi 1ಗಿದೆ. ಹಾಗಾಗಿ ಫಸ್ಟ್ ಏನು ಮಾಡ್ತೀನಿ, ನಾನು 2 ಎಲೆಕ್ಟ್ರಾನ್ ಅದಕ್ಕೆ ಅಕಾಮಡೇಟ್ನ ಮಾಡ್ತೀನಿ. ದೆನ್ ಈಕ್ವಲ್ ಎನರ್ಜಿ ಇರೋವಂಥದ್ದು ಎರಡೂ ಸೇಮಲ್ಲೇ ಇದ್ದರೆ ಅವಾಗ ಏನು ಮಾಡಬೇಕು, ನಾನು ಸಿಂಗಲ್ ಆಗಿ ಅದನ್ನು ಫಸ್ಟ್ ಫಿಲ್ ಮಾಡಬೇಕು. ಉಳಿದ್ರೆ ನಾನು ಏನು ಮಾಡಬೇಕು, ಅದನ್ನು ಡಬಲ್ ಮಾಡ್ತಾ ಹೋಗಬೇಕು ಅಕಾರ್ಡಿಂಗ್ ಟು ಹಂಡ್ಸ್ ರೂಲ್. ಸೊ ಹಾಗಾಗಿ ನಾನು Pi 2 Pi 3 ಫಸ್ಟ್ ಏನು ಮಾಡ್ತೀನಿ, ಒಂದು ಎಲೆಕ್ಟ್ರಾನ್ ಹಾಕ್ತೀನಿ, ಒಂದೊಂದು ಈಚ್ ಹಾಕ್ಬಿಡ್ತೀನಿ. ಆಮೇಲೆ ಏನು ಇನ್ನೆರಡು ಉಳಿದಿರುತ್ತಲ್ಲ ಅದನ್ನು ಹಾಕ್ತೀನಿ. ಸೊ ಅಂದರೆ ನಮ್ಮ ಹತ್ರ ಇರುವಂಥದ್ದು ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಅಟಾಮಿಕ್ ಆರ್ಬಿಟಲ್ಸಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಆ 6 ಎಲೆಕ್ಟ್ರಾನ್ಸ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಏನಾಗ್ತಾ ಇದೆ, ಫಿಟ್ ಇನ್ ಆಗ್ತಾ ಇದೆ. ಅಕಾರ್ಡಿಂಗ್ ಟು ಹಂಡ್ಸ್ ರೂಲ್ ಮ್ಯಾಕ್ಸಿಮಮ್ ಎಷ್ಟು ಹಾಕ್ಬೋದು, ಒಂದು ಮಾಲಿಕ್ಯುಲರ್ ಆರ್ಬಿಟಲ್ಗೆ 2 ಹಾಕ್ಬೋದು. ಸೊ ನಂತರ ಇರುವಂಥ 6 ಎಲೆಕ್ಟ್ರಾನ್ಸ್ ಏನಾಗಿದೆ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಒಳಗಡೆ ಫಿಟ್ ಇನ್ ಆಗಿದೆ. ವೆರಾಸ್ ಫಾರ್ ನಾನ್ ಬಾಂಡಿಂಗ್ ಅಟಾಮಿಕ್ ಆರ್ಬಿಟಲ್ಸ್ಗೆ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ದಿಸ್ ಕ್ಯಾನ್ ಬಿ ಶೋನ್ ಇನ್ ಅನದರ್ ಪ್ಯಾಟರ್ನ್ ಆಲ್ಸೋ. So if that is the case, we have to calculate the bond order. Bond order andre ಏನು ಅಂದರೆ, it is half of the difference between the number of electrons in bonding and anti-bonding molecular orbitals. Here we are going to calculate the number of electrons present in bonding molecular orbital and non-bonding molecular orbital. ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಿಮಗೆ ಹಳೆ ಪಿಕ್ಚರ್ನ ನೋಡಿದ್ರೆ, ಹಳೆ ಸ್ಲೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಬಾಂಡಿಂಗಲ್ಲಿ ಎಷ್ಟಿತ್ತು, 6 ಎಲೆಕ್ಟ್ರಾನ್ಸ್ ಇತ್ತು. ಆಂಟಿ ಬ್ಯಾಂಡಿಂಗಲ್ಲಿ ಎಷ್ಟಿತ್ತು, ಎಲೆಕ್ಟ್ರಾನ್ಸೇ ಇರಲಿಲ್ಲ. 6 - 0 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3. ಈ 3 ಯಾಕೆ ಬರ್ತಾ ಇದೆ, ಬಿಕಾಸ್ ಆಫ್ 3 pi ಬಾಂಡ್ಸ್ ಹ್ಯಾವಿಂಗ್ 6 ಕಾರ್ಬನ್ ಆಟಮ್. ನೀವು ಬೆನ್ಸಿನ್ ರಿಂಗಲ್ಲಿ ಎಷ್ಟಿದೆ, 6 ಕಾರ್ಬನ್ ಬಾಂಡ್ಸ್ ಇದೆ, 3 pi ಬಾಂಡ್ಸ್ ಇದೆ. ದೇರ್ ಫೋರ್ ಬಾಂಡ್ ಆರ್ಡರ್ ಆಫ್ ದಿ ಪೈ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 3/6 ವಿಚ್ ಇಸ್ ಈಕ್ವಲ್ ಟು ಹಾಫ್. ಸೊ ನನಗೆ ಕಾರ್ಬನ್ ಸಿಂಗಲ್ ಬಾಂಡ್ಗೆ ಬಾಂಡ್ ಆರ್ಡರ್ ಎಷ್ಟಿದೆ, 1 ಇದೆ. ಬಿಕಾಸ್ ಆಫ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಪೈ ಬಾಂಡ್ ಫಾರ್ಮೇಷನ್ಗೆ ಏನಾಗ್ತಾ ಇದೆ, ಹಾಫ್ ಆಗ್ತಾ ಇದೆ. ಸೊ ನಿನ್ನ ಬಾಂಡ್ ಆರ್ಡರ್ ಇನ್ ಬೆನ್ಸಿನ್ ಈಸ್ 1.5. ಸೊ ಹೈಯರ್ ದಿ ಬಾಂಡ್ ಆರ್ಡರ್, ಹೈಯರ್ ದಿ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ನಿಮಗೆ ಬಾಂಡ್ ಆರ್ಡರ್ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ವ್ಯಾಲ್ಯೂ ಮೋರ್ ದ್ಯಾನ್ 0 ಇದ್ದರೆ ಮಾತ್ರ ಎಕ್ಸಿಸ್ಟ್ ಆಗುತ್ತೆ ಆ ಮಾಲಿಕ್ಯೂಲು, ಇಲ್ಲ ಅಂದರೆ ಎಕ್ಸಿಸ್ಟ್ ಆಗಲ್ಲ. ಹೈಯರ್ ದಿ ಬಾಂಡ್ ಆರ್ಡರ್, ಲೆಸ್ಸರ್ ದಿ ಬಾಂಡ್ ಲೆಂತ್. ಸೊ ಕುಕ್ಕುಲೆ ಸ್ಟ್ರಕ್ಚರಲ್ಲಿ ಮೇನ್ ಅಬ್ಜೆಕ್ಷನ್ ಏನು ಬಂದಿತ್ತೇನು ಅಂತಂದರೆ, ವೈ he was unable to answer, even though it's a double and a single bond, it doesn't have the benzene doesn't have a single bond length nor the double bond length, it going to have the in between bond length. ಅಂದ್ರೇನು, ಬೆನ್ಸಿನ್ ಸ್ಟ್ರಕ್ಚರಲ್ಲಿ ಏನಾಗ್ತಾ ಇದೆ, ನಿಮಗೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದೆ. ಸಿಂಗಲ್ ಬಾಂಡ್ ಜನರಲಿ ಬೇರೆ ಮಾಲಿಕ್ಯೂಲ್ಸ್ ಎಲ್ಲ ಆದರೆ ಏನಾಗಬೇಕು, ಸಿಂಗಲ್ ಬಾಂಡ್ದು 1.54 ಆಗುತ್ತೆ. ಡಬಲ್ ಬಾಂಡ್ದು ಬಾಂಡ್ ಲೆಂತ್ ಎಷ್ಟಾಗುತ್ತೆ, 1.34 ಆಗುತ್ತೆ. ಆದರೆ ಬೆನ್ಸಿನಲ್ಲಿ ನೈದರ್ ದಿ ಬಾಂಡ್ ಲೆಂತ್ ಆಫ್ ದಿ ಡಬಲ್ ಬಾಂಡ್ ನಾರ್ ದಿ ಬಾಂಡ್ ಲೆಂತ್ ಆಫ್ ದಿ ಸಿಂಗಲ್ ಬಾಂಡ್ 1.34 ಇಲ್ಲ, 1.54 ಇಲ್ಲ, ಬಟ್ ಇಟ್ ಗೋಯಿಂಗ್ ಟು ಹ್ಯಾವ್ 1.39. ಅದು ಯಾಕೆ ಅಂದರೆ, ಹೈಯರ್ ದಿ ಬಾಂಡ್ ಆರ್ಡರ್, lesser the bond length. So this is the way we can explain bond distance ಏನಿದೆಯಲ್ಲ 1.39 ಆಂಗ್ಸ್ಟಮು ಸ್ಯಾಟಿಸ್ಫೈ ಮಾಡ್ತು. This is the way we can explain. ಅಗೇನ್ ನಾನು ಇನ್ನೊಂದು ಪಿಕ್ಚರ್ ಹಾಕಿದ್ದೀನಿ, ಈ ಪಿಕ್ಚರಲ್ಲಿ ನೋಡ್ಕೊಳ್ಳಿ ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಹೇಗಾಗ್ತಾ ಇದೆ ಅಂತ. ಸೊ ನಾನು ಹೇಳಿದೆ, ಲೋಯರ್ ಎನರ್ಜಿ ಇದ್ದರೆ ಅಟಾಮಿಕ್ ಆರ್ಬಿಟಲ್ಸ್ಗಿನ್ನ ಅಂಥದ್ದನ್ನ ಏನಂತ ಕರಿತೀವಿ ನಾವು, ಮಾಲಿಕ್ಯುಲರ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಎಲ್ಲದಕ್ಕಿಂತ ಲೋಯೆಸ್ಟ್ ಎನರ್ಜಿ ಯಾವುದಿದೆಯಲ್ಲ, ಕೆಳಗಡೆ ತೋರಿಸಿದ್ದೀನಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದರೆ ಪೈ ಎಲೆಕ್ಟ್ರಾನ್ ಕ್ಲೌಡ್ ಇದೆಯಲ್ಲ, ಎಲ್ಲ ಕಾರ್ಬನ್ ಆಟಮ್ ಮೇಲೂ ಯೂನಿಫಾರ್ಮ್ ಆಗಿದೆ. ಆದರೆ ನೀವು ಮೇಲ್ಗಡೆ 2 ತೊಗೊಂಡ್ರೆ ಅಲ್ಲೇನಾಗಿದೆ, ಪಾರ್ಷಲಿ ಐದರ್ ಲ್ಯಾಟ್ರಲಿ ಆರ್ ವರ್ಟಿಕಲಿ, ಹಾರಿಸಾಂಟಲಿ ಅಥವಾ ವರ್ಟಿಕಲಿ ಹಾಫ್ ಆಫ್ ಅದೇನಾಗ್ತಾ ಇದೆ, ಫಿಲ್ ಆಗ್ತಾ ಇದೆ. ದೇರ್ ಫೋರ್ ದೋಸ್ ದೇ ಗೋಯಿಂಗ್ ಟು ಹ್ಯಾವ್ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಫಸ್ಟ್ ಫಿಗರ್. ದಟ್ ಓನ್ಲಿ ಹ್ಯಾವ್ ಶೋನ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಎನರ್ಜಿ ಯಾವ ಥರ ಆಗ್ತಾ ಇದೆ ಅಂತ ಹೇಳ್ತೀನಿ. ಫಸ್ಟು ನಿಮಗೆ ಎಲ್ಲದಕ್ಕಿಂತ ಲೋಯೆಸ್ಟ್ದು ಬರುತ್ತೆ, ಅದಾದಮೇಲೆ 2 ಬರುತ್ತೆ, ವಿಚ್ ಆರ್ ಆಲ್ ದಿ 3 ಆಫ್ ದೆಮ್ ಆರ್ ಪ್ರೆಸೆಂಟ್ ಇನ್
ಬಾಂಡಿಂಗ್ ಓನ್ಲಿ. ಅದಾದಮೇಲೆ 2 ಆಂಟಿ ಬಾಂಡಿಂಗ್ ಸೇಮ್ ಎನರ್ಜಿ ಇದೆ. ಅದಾದಮೇಲೆ ಆಂಟಿ ಬಾಂಡಿಂಗಲ್ಲಿ ಒಂದು ಹೈಯೆಸ್ಟ್ ಎನರ್ಜಿ ಇದೆ. ಸೊ ಅಗೇನ್ ಇನ್ ಪಿಕ್ಚರ್ ಮ್ಯಾನಲ್ಲಿ ಅನದರ್ ಪಿಕ್ಚೋರಿಯಲ್ ಫಾರ್ಮಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಏನು ಹೇಳಿದೆ, ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸಾಕ್ಟ್ಲಿ ಮೇಲ್ಗಡೆ ಇತ್ತು ಅಂತ ಹೇಳಿದೆ. ಈ ಕೆಂಪು ಕಲರ್ದು ಏನು ತೋರಿಸ್ತಾ ಇದ್ದೀನಿ ಎಲೆಕ್ಟ್ರಾನ್ ಕ್ಲೌಡ್ ಅಂತ ತಿಳ್ಕೊಳ್ಳಿ. ಸೊ ಎಲೆಕ್ಟ್ರಾನ್ ಕ್ಲೌಡ್ ಎಲ್ಲ ಏನಾಗಿದೆ, ಮೇಲ್ಗಡೆ ಎಕ್ಸಾಕ್ಟ್ಲಿ ಸೇಮ್ ಆಗಿದೆ. ಅದೇ ಥರ ಮೇಲ್ಗಡೆ 2 ಪಿಕ್ಚರ್ ತೊಗೊಂಡ್ರೆ ಕಂಪ್ಲೀಟ್ ಆಗಿಲ್ಲ, ಓನ್ಲಿ ಪಾರ್ಷಿಯಲಿ ಐದರ್ ಲ್ಯಾಟ್ರಲಿ ಆರ್ ಹಾರಿಜಾಂಟಲಿ ಅದು ಇದೆ. ದಿಸ್ ದ ವೇ ವಿ ಕ್ಯಾನ್ ಈಸಿಲಿ ಕನ್ಸಿಡರ್. ಅಂದರೆ ಏನಾಗ್ತಾ ಇದೆ, ಈ 6 electrons, pi electron which is present in atomic orbitals, they are going to combine together to form the molecular orbital, in which only the 6 electrons are finding their place in bonding molecular orbitals. So this is the way we can easily say that means your benzene is a regular hexagon which going to have bond length of 1.39 with a bond angle 120 degrees. So this will give me the idea that we should never stop dreaming. So if we keep on thinking, then we try to get the answer. ಸೊ ನಾವು ಯಾವಾಗೂ ಏನು ಕೆಮಿಸ್ಟ್ರಿ ಅವ್ರಿಗೆ ಪರ್ಟಿಕ್ಯುಲರ್ಲಿ ಏನಿರಬೇಕು, ರೀಸನಿಂಗ್, ಯಾಕೆ ಏನಾಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ. ಸೊ ವಿ ಶುಡ್ ಕೀಪ್ ಆನ್ ಕ್ವಶನಿಂಗ್, ದೆನ್ ವಿ ಟ್ರೈ ಟು ಗೆಟ್ ದಿ ಆನ್ಸರ್. ಸೊ ಆನ್ಸರ್ ಬೇಕು ಅಂತಂದರೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಡ್ರೀಮಲ್ಲೂ ಬೇಕಾದ್ರೆ ಬರ್ಬೋದು. ದಟ್ಸ್ ವಾಟ್ ವಿ ಗಾಟ್ ಇಟ್ ಇನ್ ದಿ ಕೇಸ್ ಆಫ್ ಕುಲಿ ಸ್ಟ್ರಕ್ಚರ್. ನಾನು ಇನ್ನೊಂದು ಪಿಕ್ಚರ್ ಹಾಕ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಏನಾಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ಅದನ್ನೆಲ್ಲ ನಾನು ಬರೆದು ತೋರ್ಸೋಕೆ ಕಷ್ಟ ಆಗುತ್ತೆ ಅಂತ ಐ ಆಮ್ ರೈಟಿಂಗ್ ದಿ ರೆಸೊನೆನ್ಸ್ ಹೈಬ್ರಿಡ್. ಅಂದರೆ ದರ್ ಇಸ್ ಎ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಮಾಂಗ್ ಆಲ್ 6 ಕಾರ್ಬನ್ ಆಟಮ್. ಸೊ ಅದನ್ನು ಡಾಟೆಡ್ ಲೈನ್ಸಲ್ಲಿ ಬರೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ರೈಟ್ ಎ ಸರ್ಕಲ್. That what is a circle inside the benzene ring indicates the delocalization of all 6 pi electrons. So this theory satisfactorily explains all the objections raised for Kukuli structure. Thank you.